ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಇದು ಇವತ್ತಿನ ಕೊನೆಯ ಘಟ್ಟ. ಇದೀಗ 6 ಗಂಟೆಗೆ ಗ್ರ್ಯಾಂಡ್ ಫಿನಾಲೆಯ ಕಾರ್ಯಕ್ರಮಗಳು ಆರಂಭ ಆಗ್ತಾವು. ರಾತ್ರಿ 11:30ರಿಂದ 12 ಗಂಟೆ ಒಳಗಾಗಿ ಯಾರು ಗೆಲ್ತಾರ ಅನ್ನೋದು ಪಕ್ಕಾ ಕ್ಲಿಯರ್ ಆಗಿ ಅನೌನ್ಸ್ ಆಗ್ತದ. My name is Ananda Masadi, Bagalkot, Karnataka State. My mobile number is 9242494770. WhatsApp number is 9900913869. ನಮ್ಮ ನಟ ಭಯಂಕರ ಸಕಲ ಕಲಾ ವಲ್ಲಭ ನಟರಾಜ ಉರ್ಫ್ ಗಿಲ್ಲಿ ಖಂಡಿತವಾಗೂ ಗೆಲ್ಲುತ್ತಾರೆ. ಡಮಾಲ್ ಡಿಮಿಲ್ ಡಕ್ಕ ನಮ್ಮ ಗಿಲ್ಲಿ ಗೆಲ್ಲೋದು ಪಕ್ಕ. ಯಾಕಂದ್ರೆ ಏನೇ ಊಹಾಪೋಹಗಳಿದ್ರೂ ಕೂಡ ಗಿಲ್ಲಿಯವರನ್ನ ಗೆಲ್ಲಿಸುವುದು ಕಲರ್ಸ್ ಕನ್ನಡದವರಿಗೆ ಅನಿವಾರ್ಯವಾಗಿದೆ ಅನ್ನುವಂಥ ಮಾತನ್ನ ನಾನು ಪುನಃ ಹೇಳ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ಅವರು ಬಹಳ ಕೈ ಮೀರಿ ಹೋಗಿಬಿಟ್ಟದ್ದು ವಿಷಯ. ಇದು ಯಾರ ಕೈಗೂ ಸಿಗ್ತಾ ಇಲ್ಲ. ಸ್ವತಃ ಕರ್ನಾಟಕದ ಮುಖ್ಯಮಂತ್ರಿಗಳವರೆಗೂ ಈ ವಿಷಯ, ಈ ಸುದ್ದಿ, ಈ ಪ್ರಚಾರ ಹೋಗಿ ಮುಟ್ಟಿದೆ. ರಾಜಕಾರಣಿಗಳು ಕೂಡ ಗಿಲ್ಲಿಯವರನ್ನ ಇಷ್ಟಪಡ್ತಾ ಇದ್ದಾರೆ. ಗಿಲ್ಲಿಯವರ ಜನಪ್ರಿಯತೆ ಎಲ್ಲರಿಗೂ ಬೇಕೀಗ. ಸಿನಿಮಾ ನಿರ್ಮಾಪಕರಿಗೆ ಬೇಕು, ನಿರ್ದೇಶಕರಿಗೆ ಬೇಕು, ಧಾರಾವಾಹಿಯವರಿಗೆ ಬೇಕು, ಎಲ್ಲ ಟಿವಿ ಮಾಧ್ಯಮದವರಿಗೆ ಬೇಕು. ಗಿಲ್ಲಿಯವರ ವಿಷಯವನ್ನು ಯಾರು ಹೇಳ್ತಾರೋ ಅವರು ಪ್ರಸಿದ್ಧಿಗೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಖಂಡಿತವಾಗಲು ಗಿಲ್ಲಿಯವರು ಗೆಲ್ತಾರ. ಇದೀಗ ನಮ್ಮ ಧನು ಅವರು 6ನೇದವರಾಗಿ ಹೊರಗಡೆ ಹೋಗಿದಾರ ಅಂತ ಸುದ್ದಿ ಬಂದಿದೆ. 6ನೇದವರು ಹೋಗಿದ್ದ ನಿಜ ಆದ್ರೆ ನಾನು ನಿನ್ನೆ ಹೇಳಿದ ರೀತಿಯಲ್ಲಿ ಮತಗಳ ಎಣಿಕೆಯ ಪ್ರಕಾರ ಧನು ಅವ್ರನ್ನ ಕಳಿಸ್ಬೇಕು 6ನೇದವರಾಗಿ. ಇಲ್ಲ ಕಲರ್ಸ್ ಕನ್ನಡದವರು ಏನಾದ್ರು ಅವರಿಗೆ ಸಾಫ್ಟ್ ಕಾರ್ನರ್ ತೋರಿಸಿದ್ರ ರಘು ಅವ್ರು ಹೋಗ್ತಾರ ಅಂತ ಹೇಳಿದ್ದೆ ನಾನು. ಆದ್ರೆ ಸುದೈವಶಾತ್ ನಾವು ಅಂದುಕೊಂಡಂತೆ ಮತಗಳಲ್ಲಿ 6ನೇ ಸ್ಥಾನದಲ್ಲಿದ್ದಂತ ಧನು ಅವ್ರನ್ನ ಹೊರಗ ಕಳಿಸಿದ್ದಾರೆ. ಇನ್ನು 5ನೇವರಾಗಿ ರಘು ಅವರು ಹೊರಗೆ ಹೋಗ್ತಾರ. ಇನ್ನ 4ನೇಯವರಾಗಿ ಮತಗಳ ಎಣಿಕೆಯ ಪ್ರಕಾರ ನೋಡಿದ್ರ ಅಶ್ವಿನಿ ಅವರು ಹೊರಗೆ ಹೋಗ್ಬೇಕು. ಬಹುತೇಕ ಅವರು ಹೊರಗೆ ಹೋಗಬಹುದು ಅನ್ನುವಂಥ ವಿಷಯ ಇತ್ತೀಚೆಗೆ ನನ್ನ ಗಮನಕ್ಕೆ ಬರ್ತಾ ಇದೆ. ಯಾಕಂದ್ರೆ ಮತಗಳ ಪ್ರಕಾರ ನಾವು ಇವ್ರನ್ನ ಆರಿಸಿಬಿಟ್ರೆ ಜನಗಳಿಂದ ನಮಗೆ ಯಾವುದೇ ಕಿರುಕುಳ ಇರೋದಿಲ್ಲ, ಅಥವಾ ನಾವು ಭೇದ ಭಾವ ಮಾಡಿದ್ವಿ ಅನ್ನುವಂಥ ಅಪಪ್ರಚಾರ ಇರಲ್ಲ. ನಮ್ಮ ಕಲರ್ಸ್ ವಾಹಿನಿಯವರಿಗೆ ಯಾವುದೇ ಕೆಟ್ಟ ಹೆಸರು ಬರಲ್ಲ. ಕಿಚ್ಚ ಸುದೀಪ್ ಅವರಿಗೂ ಕೂಡ ಯಾವುದೇ ಕೆಟ್ಟ ಹೆಸರು ಬರಲ್ಲ. ನೀವು ಮತ ಹಾಕಿದ್ರಿ, ನಿಮ್ಮ ಮತಗಳ ಪ್ರಕಾರ ನಾವು ಅವ್ರನ್ನ ಆರಿಸಿದೀವಿ ಅಂತ ಹೇಳ್ಬೋದು ಅನ್ನೋಕ್ಕೋಸ್ಕರ ಅಶ್ವಿನಿ ಅವ್ರನ್ನ 4ನೇವರನ್ನಾಗಿ ಹೊರಗೆ ಹಾಕಿ, ಆಮೇಲೆ ಕಾವ್ಯ ಅವರು 3ನೇ ಸ್ಥಾನ, ರಕ್ಷಿತಾ ಅವರು 2ನೇ ಸ್ಥಾನ, ಗಿಲ್ಲಿ ಅವರು 1ನೇ ಸ್ಥಾನಕ್ಕೆ ಕೂಡಿಸಬಹುದು ಅನ್ನುವಂಥ ವಿಚಾರ, ಅಭಿಪ್ರಾಯ ಇತ್ತೀಚೆಗೆ ನನಗೆ ಕಂಡು ಬರ್ತಾ ಇದೆ. ಆದ್ರೆ ಇದರಲ್ಲಿ ಸ್ವಲ್ಪ ಏನಾದ್ರೂ ಹೆರಾಪೇರಿ ಮಾಡ್ಬೇಕಂತ ಅವ್ರೇನಾದ್ರೂ ಕಲರ್ಸ್ ಕನ್ನಡದವ್ರು ಪ್ರಯತ್ನ ಮಾಡಿದ್ರೆ ಅದರಿಂದ ಅವರಿಗೆ ಕೆಟ್ಟ ಹೆಸರು. ಈಗ ನೋಡ್ರಿ, ನನ್ನ ಸ್ಕ್ರೀನ್ ನಲ್ಲಿ ನೋಡ್ರಿ, ಮೇಲಿಂದ ಕೆಳಗೆ 1 2 3 4 5 6 ಜನ ಅದಾರ. ಮೇಲಿಂದ ಕೆಳಗಡೆ 5 ಕೋಟಿಗಿಂತಲೂ ಸುಮಾರು 5.5 ಕೋಟಿ ಮತಗಳು ನಮ್ಮ ಗಿಲ್ಲಿ ಅವರಿಗೆ ಈ ಕೊನೆಯ ಹಂತದಲ್ಲೇ ಬಂದಿದೆ. ಪೂರಾ ಸೀರೀಸ್ ನೋಡಿದ್ರೆ 50 ಕೋಟಿ ದಾಟ್ತದ. ಪೂರಾ ಸೀರೀಸ್ ನಲ್ಲಿ ಇವರಿಗೆ ಬಂದಂತಹ ಮತಗಳನ್ನು ನೋಡಿದ್ರೆ 50 ಕೋಟಿ ದಾಟ್ತದ. ಹೋದ್ ಸಾರಿ ಹನುಮಂತ್ ಅವರಿಗೆ ಪೂರ್ಣ ಸೀಸನ್ದೊಳಗನ 5 ಕೋಟಿ ಬಂದಿತ್ತು. ಅವ್ರಿಗಿಂತಲೂ 10 ಪಟ್ಟು ಹೆಚ್ಚು ಮತಗಳು ನಮ್ಮ ಗಿಲ್ಲಿ ಅವರಿಗೆ ಬಂದದ. ಅಂದ್ಮೇಲೆ ನಾವು ಅವ್ರನ್ನ ಗೆಲ್ಲಿಸ್ಲಿಲ್ಲ ಅಂದ್ರೆ ಬಹಳ ತಪ್ಪಾಗ್ತದ ಅನ್ನುವಂತಹದ್ದು ನಮ್ಮ ಅಭಿಪ್ರಾಯ. ಅದಕ್ಕೋಸ್ಕರ ಖಂಡಿತವಾಗಲೂ ಗಿಲ್ಲಿ ಅವ್ರನ್ನ ಗೆಲ್ಲಿಸ್ತಾರ. ಇವತ್ತು ರಾತ್ರಿ 11:30ಕ್ಕೆ ನಮಗ ಪಕ್ಕಾ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಅದರ ಬಗ್ಗೆ ಒಂದಷ್ಟು
ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಯಾರಿಗೆ ಅನ್ನೋದು ಸುಮಾರು 10 ಗಂಟೆ ಸುಮಾರಿಗೆ ಗೊತ್ತಾಗ್ತದ. ಬಹುತೇಕ ಇನ್ನೊಂದು ಗಂಟೆಯಲ್ಲಿ ರಘು ಅವ್ರನ್ನ ಹೊರಗೆ ಕಳಿಸ್ತಾರ. ಆಮೇಲೆ 1 ಅಥವಾ 2 ಗಂಟೆಯಲ್ಲಿ ಅಶ್ವಿನಿ ಅವ್ರನ್ನ ಹೊರಗೆ ಕಳಿಸಿದ್ರೆ ಇದು ಸರಿ ಹೋಗ್ತದ, ಯಾರಿಗೂ ಇದು ಅನ್ಯಾಯ ಮಾಡಿದಂಗ ಆಗುದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಮಗ ಇಲ್ಲಿವರೆಗೂ ಸಪೋರ್ಟ್ ಯಾವ ರೀತಿ ಮಾಡಿದ್ದೀರೋ ಅದೇ ರೀತಿ ಸಪೋರ್ಟ್ ಮಾಡ್ರಿ. ನಾನು ಸೋಮವಾರದಿಂದ ಮತ್ತೆ ನಾನು ಯಥಾ ಪ್ರಕಾರ ಈ ಬಿಗ್ ಬಾಸ್ ಬಗ್ಗೆ 1-2-3 ದಿವಸ ವಿಡಿಯೋವನ್ನು ಮಾಡ್ತೀನಿ. ಆ ನಂತರ ಬಿಗ್ ಬಾಸ್ ಅದ ವಿಷಯ ಸಂಪೂರ್ಣ ಮುಗಿದ ಮೇಲೆ ನಾನು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ವಿಡಿಯೋಗಳನ್ನ ಮಾಡ್ತೀನಿ. ನಾವು ಮನೆಯಲ್ಲೇ ಕೂತು ನಮ್ಮ ಆರೋಗ್ಯವನ್ನ ಹೇಗೆ ಸರಿ ಮಾಡ್ಕೋಬಹುದು, ಅಥವಾ ಮುಂದಿನ ದಿನಮಾನಗಳಲ್ಲಿ ನಮ್ದು ಯಾವುದೇ ಕಾಯಿಲೆಗಳು ಬರಬಾರ್ದು, ನಾವು ಹೇಗೆ ಆರಾಮ ಇರ್ಲಿಕ್ಕೆ ಸಾಧ್ಯದ ಅನ್ನೋದ್ರ ಬಗ್ಗೆ ನಾನು ಸಾಕಷ್ಟು ವಿಷಯಗಳನ್ನ ತಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡ್ತೀನಿ. ನಾನು ಈಗಾಗಲೇ ಸಾಕಷ್ಟು ಆರೋಗ್ಯದ ಬಗ್ಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ತಾವು ಸಬ್ಸ್ಕ್ರೈಬ್ ಆಗಿದ್ರಪ್ಪ ಅಂದ್ರೆ ನನ್ನ ಹಿಂದಿನ ವಿಡಿಯೋಗಳನ್ನ ತಾವು ನೋಡಬಹುದು, ಕೇಳಬಹುದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ತಮಗೆ ಡೌಟ್ಸ್ ಇದ್ರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡ್ರಿ. ನನ್ನ ನಂಬರ್ಗಳನ್ನು ತಮಗೆ ಆಗಲೇ ಕೊಟ್ಟಿದ್ದೇನೆ. ಅದಕ್ಕೋಸ್ಕರ ನನಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಇವತ್ತು ರಾತ್ರಿ 11:00 ಖಂಡಿತವಾಗ್ಲೂ ನಮಗೆ ಇಲ್ಲಿ ಅವರು ಗೆಲ್ತಾರ, ನಾವೆಲ್ಲ ಖುಷಿ ಪಡೋಣ, ಕೇಕೆ ಹಾಕೋಣ ಅಂತ ತಿಳ್ಕೊಂಡು ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.